Hi everyone, welcome back to Learn Easily channel. Palanquin Bearers Sarojini Naidu poem ಕನ್ನಡ ಸಮರಿ ಫಾರ್ ಯು. ಭಾರತದ ಕೋಗಿಲೆ ಎಂದು ಪ್ರಸಿದ್ಧರಾಗಿರತಕ್ಕಂತಹ ಸರೋಜಿನಿ ನಾಯ್ಡುರವರು ಬರೆದಿರತಕ್ಕಂತಹ ಪಾಲನ್ಕ್ವೀನ್ ಬೇರರ್ಸ್ ಈ ಪದ್ಯದ ಕನ್ನಡ ಸರಳ ಸಾರಾಂಶ ನಿಮಗಾಗಿ. ನೀವು ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅವರನ್ನು ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಅಂತ ಹೇಳ್ತಾ, ಪಾಲನ್ಕ್ವೀನ್ ಬೇರರ್ಸ್ ಅಂದಾಗ ಪಲ್ಲಕ್ಕಿಯನ್ನು ಹೊರುವಂಥವರು. ಭಾರತದಲ್ಲಿ ಒಂದು ಸಂಪ್ರದಾಯ, ಆ ಸಂಪ್ರದಾಯದ ಪ್ರಕಾರ ಆ ಮಹಾರಾಣಿಯರು ಎಲ್ಲಾದರೂ ಹೋಗಬೇಕಾದ್ರೆ ಅವರನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ಹೋಗ್ತಕ್ಕಂತಹ ಒಂದು ವಾಡಿಕೆ ಇರುತ್ತೆ. ಈ ಪದ್ಯದಲ್ಲಿ ಸರೋಜಿನಿ ನಾಯ್ಡು ಆ ಪಾಲನ್ಕ್ವೀನ್ ಬೇರರ್ಸ್ರ ಒಂದು ಮನದಾಳದ ಮಾತುಗಳನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮೊದಲಿಗೆ ಪೊಯಮನ್ನು ನೋಡೋಣ. ಲೈಟ್ಲಿ, ಓ ಲೈಟ್ಲಿ ವಿ ಬಿಯರ್ ಹರ್ ಅಲಾಂಗ್, she always like a flower in the wind of our song. She skims like a bird on the foam of a stream. She floats like a laugh from the lips of a dream. Gaily, oh gaily, we glide and we sing. We bear her along like a pearl on a string. Softly, oh softly, we bear her along. She hangs like a star in the dew of our song. She springs like a beam on the brow of the tide. She falls like a tear from the eyes of a bride. Lightly, oh lightly, we glide and we sing. We bear her along like a pearl on a string. ಈ ಪದ್ಯದಲ್ಲಿ ಸರೋಜಿನಿ ನಾಯ್ಡುರವರು ಈ ಪಾಲನ್ಕ್ವೀನ್ ಬೇರರ್ಸ್ ಏನಿದ್ದಾರೆ ಅವರು ಒಂದು ಮಹಾರಾಣಿಯನ್ನು ತಮ್ಮ ಪಲ್ಲಕ್ಕಿಯಲ್ಲಿ ಹೊರಬೇಕಾದರೆ ಅವರ ಒಂದು ಮಾತುಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಪಾಲನ್ಕ್ವೀನ್ ಬೇರರ್ಸ್ ಅಂತಕ್ಕಂಥವರು ಅವರು ಆ ಒಂದು ಟ್ರೆಡಿಷನ್, ಆ ಒಂದು ಸಂಪ್ರದಾಯವನ್ನು ಫಾಲೋ ಮಾಡ್ತಾ ಇದ್ದಾರೆ. ಆ ಪಲ್ಲಕ್ಕಿಯನ್ನು ಹೊರೋದಕ್ಕೆ ಅವರು ಯಾವುದೇ ರೀತಿ ಕಷ್ಟವನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಅದರ ಜೊತೆಗೆ ಒಂದು ಜಾಯ್, ಹ್ಯಾಪಿನೆಸ್ ಮತ್ತು ಒಂದು ಪ್ರೈಡ್, ಒಂದು ಗೌರವ, ಒಂದು ಹೆಮ್ಮೆಯನ್ನು ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಪದ್ಯದಲ್ಲಿ ಅವರು ಒಂದು ಹೊಸದಾಗಿ ಮದುವೆಯಾಗಿರತಕ್ಕಂತಹ ರಾಜಕುಮಾರಿಯನ್ನು ತಮ್ಮ ತವರು ಮನೆಯಿಂದ ಗಂಡನ ಮನೆಗೆ ತೆಗೆದುಕೊಂಡು ಹೋಗಬೇಕಾದ್ರೆ ತುಂಬ ಹ್ಯಾಪಿಯಾಗಿ ಹಾಡ್ತಾ ತಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಆ ಪಾಲನ್ಕ್ವೀನ್ಸ್ರ ಪ್ರಕಾರ ಆ ಒಂದು ಮದುವೆಯ ಹೆಣ್ಣು ಅಥವಾ ಆ ರಾಣಿ ಹೇಗಿದ್ದಾಳೆ ಅಂದರೆ, ಶಿ ಈಸ್ ವೆರಿ ಲೈಟ್, ತುಂಬ ಹಗುರವಾಗಿದ್ದಾಳೆ. ಆ ಪಲ್ಲಕ್ಕಿಯನ್ನು ಹೊತ್ತಿರೋರಿಗೆ ಆಕೆ ಪಲ್ಲಕ್ಕಿಯಲ್ಲಿ ಕೂತಿರ್ತಕ್ಕಂಥ ಯಾವುದೇ ಭಾರ ಗೊತ್ತಾಗ್ತಾ ಇಲ್ಲ. ಆಕೆ ಹೇಗಿದ್ದಾಳೆ ಅಂದರೆ ಗಾಳಿಯಲ್ಲಿ ತೇಲುವ ಹೂವಿನ ಹಾಗೆ ಗೊತ್ತಾಗ್ತಾ ಇದ್ದಾಳೆ. ಆ ಹೂವಿನ ಅಷ್ಟು ಮೃದುವಾಗಿ, ಒಂದು ವೆಯ್ಟ್ಲೆಸ್ ಅಂತಲೇ ಹೇಳ್ಬೋದು, ಅಷ್ಟು ಮೃದುವಾಗಿ ಆಕೆ ಇದ್ದಾಳೆ. ಆ ಪಲ್ಲಕ್ಕಿಯಲ್ಲಿ ಕೂತಿರ್ತಕ್ಕಂಥವಳು ಆ ಪಾಲನ್ಕ್ವೀನ್ ಬೇರರ್ಸ್ ಹೇಳ್ತಾ ಇರ್ತಕ್ಕಂತಹ ಹಾಡನ್ನು ಕೇಳ್ತಾ ಇದ್ದಾಳೆ. ಅಲ್ಲಿ ಆ ರಾಯಲ್ ಪ್ರಿನ್ಸೆಸ್ಸನ್ನು ಹೊತ್ತು ಹೋಗ್ತಾ ಇರ್ತಕ್ಕಂಥ ಪಾಲನ್ಕ್ವೀನರ್ಸ್ಗೆ ಆಕೆ ಯಾವುದೇ ರೀತಿ ಒಂದು ತೂಕ ಅನ್ನಿಸ್ತಾ ಇಲ್ಲ, ಬರ್ಡನ್ ಅಂತ ಅಂದ್ಕೋತಾ ಇಲ್ಲ. ಅವರು ಆಕೆಯನ್ನು ಒಂದು ಹೂವಿನ ಹಾಗೆ ಅಲ್ಲಿಂದ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಆ ಪಾಲನ್ಕ್ವೀನ್ ಬೇರರ್ಸ್, ಆ ಪಲ್ಲಕ್ಕಿ ಹೊರೋರು ಹೇಳ್ತಾ ಇದ್ದಾರೆ, ಆಕೆ ಒಂದು ಪಕ್ಷಿಯ ಹಾಗೆ ಕೂತಿದ್ದಾಳೆ, ಒಂದು ಪಕ್ಷಿಯ ಹಾಗೆ, ಒಂದು ನೊರೆಯ ಹಾಗೆ ಆಕೆ ಅಲ್ಲಿ ಕೂತಿದ್ದಾಳೆ. ಆಕೆಯನ್ನು ನಾವು ಹೊತ್ತು ಸಾಕ್ತಾ ಇದ್ದೇವೆ. ಆಕೆಯನ್ನು ಇಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಒಂದು ಪಕ್ಷಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಇಲ್ಲಿ ಆಕೆ ಮನಸ್ಸಿನಲ್ಲಿ ಕೆಲವು ಭಾವನೆಗಳಿರ್ಬೋದು, ತನ್ನ ಒಂದು ತಂದೆ ತಾಯಿಯನ್ನು ಬಿಟ್ಟು ಹೊಸ ಮನೆಗೆ ಹೋಗ್ತಾ ಇದ್ದೇನೆ, ಹೊಸ ಲೈಫ್ ಸ್ಟಾರ್ಟ್ ಆಗ್ತಾ ಇದೆ. ಅಲ್ಲಿ ಆಕೆಗೆ ಒಂದು ರೀತಿಯ ಹ್ಯಾಪಿ ಇರಬಹುದು ಅಥವಾ ಹೊಸ ಜೀವನವನ್ನು ಪ್ರಾರಂಭಿಸ್ತಾ ಇರತಕ್ಕಂತಹ ಒಂದು ಹುರುಪಿರಬಹುದು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆಕೆಯನ್ನು ಆ ಪಾಲನ್ಕ್ವೀನ್ ಬೇರರ್ಸ್ ಯಾವ ರೀತಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂದರೆ, ಲೈಕ್ ಎ ಪರ್ಲ್ ಆನ್ ಎ ಸ್ಟ್ರಿಂಗ್. ಪರ್ಲ್ ಅಂದಾಗ ಒಂದು ಮುತ್ತಿನ ಹಾಗೆ ಅಷ್ಟು ಪ್ರೀಶಿಯಸ್ ಆಗಿ, ಒಂದು ಆಭರಣವನ್ನು ಮಾಡಬೇಕಾದ್ರೆ ಆಭರಣದಲ್ಲಿ ಡೈಮಂಡ್ಸ್, ಹವಳಗಳನ್ನು ಹೇಗೆ ಒಂದು ಪ್ರೀಶಿಯಸ್ ಥಿಂಗ್ಸ್ ಆಗಿ ನೋಡ್ತೀವಿ, ಹಾಗೆ ಆಕೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆ ಪ್ರಿನ್ಸೆಸ್ ಯಾವ ರೀತಿ ಕಾಣ್ತಾ ಇದ್ದಾಳಪ್ಪ ಅಂದರೆ, ಲೈಕ್ ಎ ಸ್ಟಾರ್, ಆಕೆ ಒಂದು ನಕ್ಷತ್ರದ ಹಾಗೆ ಕಾಣ್ತಾ ಇದ್ದಾಳೆ. ಹಾಗೆ ಆಕೆ ಹೇಗೆ ಕಾಣ್ತಾ ಇದ್ದಾಳೆ ಅಂದರೆ, ಒಂದು ಅಲೆಯ ಮೇಲೆ ಬರ್ತಕ್ಕಂತಹ ಬೆಳಕಿನ ಹಾಗೆ ಆಕೆ ಕಾಣ್ತಾ ಇದ್ದಾಳೆ. ಆ ಅಲೆಗಳು ಬರಬೇಕಾದ್ರೆ ಅಲ್ಲಿ
ಹೊಳೆಯುವ ಮುತ್ತಿನ ಹನಿಗಳ ಹಾಗೆ ಜಂಪ್ ಮಾಡಿ ಕಾಣುವ ಆ ಮುತ್ತಿನ ನೀರಿನ ಹನಿಗಳ ಹಾಗೆ ಆಕೆ ಕಾಣ್ತಾ ಇದ್ದಾರೆ. ಈ ಪಾಲನ್ಕ್ವಿನ್ ಬಿಯರರ್ಸ್ ಏನಿದ್ದಾರೆ, ಆ ಪಲ್ಲಕ್ಕಿಯನ್ನು ಹೊರತಕ್ಕಂಥವರು ಆಕೆಯನ್ನು ಬರ್ಡನ್ ಅನ್ಕೋತಾ ಇಲ್ಲ. ಆಕೆಯನ್ನು ಒಂದು ಪಕ್ಷಿಯ ಹಾಗೆ, ಒಂದು ಗಾಳಿಯಲ್ಲಿ ತೇಲುವ ಹೂವಿನ ಹಾಗೆ ಆಕೆಯನ್ನು ಒಂದು ವಜ್ರವನ್ನು ಹಾಗೆ, ಒಂದು ಮುತ್ತಿನ ಅವಳವನ್ನು ಹಾಗೆ ಆಕೆಯನ್ನು ಹೊತ್ತು ಸಾಕ್ತಾ ಇದ್ದಾರೆ. ಇಲ್ಲಿ ಟಿಯರ್ಸ್ ರೋಲ್ ಡೌನ್ ದ ಐಸ್ ಆಫ್ ಎ ಬ್ರೈಡ್. ಆ ಮದುವೆ ಹೆಣ್ಣಿನ ಕಣ್ಣಿನಲ್ಲಿ ಒಂದು ಕಣ್ಣೀರಿನ ಹನಿ ಬರ್ತಾ ಇದೆ. ಆ ಕಣ್ಣೀರಿನ ಹನಿ ಹೇಗೆ ಆಕೆ ಕಣ್ಣಲ್ಲಿ ಬರ್ತಾ ಇದ್ದಾರೋ ಹಾಗೆ ಆ ಪಾಲನ್ಕ್ವಿನ್ ಬಿಯರರ್ಸು ಸಹ ಅವರಿಗೆ ಒಂದು ಟಿಯರ್ ಡ್ರಾಪ್ ಬರ್ತಾ ಇದೆ. ಅವರು ದೇ ಆರ್ ಡಿಲೈಟೆಡ್ ಟು ಕ್ಯಾರಿ ದ ಬ್ರೈಡ್ ಆ್ಯಂಡ್ ಕುಡ್ ನಾಟ್ ಫೀಲ್ ಅರ್ ವೆಯ್ಟ್ ಬಿಕಾಸ್ ಶಿ ಈಸ್ ವೆರಿ ಟೆಂಡರ್. ಆ ಪಾಲನ್ಕ್ವಿನ್ ಬಿಯರರ್ಸು ಆಕೆಯನ್ನು ತುಂಬ ಹಗುರವಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿ ಒಂದು ವೆಯ್ಟ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಶಿ ಈಸ್ ವೆರಿ ಟೆಂಡರ್. ಅವಳು ತುಂಬ ಮೃದುವಾಗಿದ್ದಾಳೆ. ಆ ಪಾಲನ್ಕ್ವಿನ್ನಲ್ಲಿ ಕೂತಿರ್ತಕ್ಕಂತಹ ಮದುವೆ ಹೆಣ್ಣು, ಆ ರಾಣಿ ಅಂತ ಹೇಳ್ಬೋದು, ಅಥವಾ ಹೊಸದಾಗಿ ಮದುವೆಯಾಗಿರ್ತಕ್ಕಂಥ ಹೆಣ್ಣು ತುಂಬ ಟೆಂಡರ್ ಅಂದರೆ ತುಂಬ ಮೃದುವಾಗಿ ಇದ್ದಾಳೆ. ಅವರಿಗೆ ಯಾವುದೇ ಬರ್ಡನ್ ಅನ್ನಿಸದೆ ಆ ಪಾಲನ್ಕ್ವಿನ್ ಬೇರರ್ಸ್ ಆಕೆಯನ್ನು ಆ ಪಾಲನ್ಕ್ವಿನ್ ಒಂದು ಪಲ್ಲಕ್ಕಿಯಲ್ಲಿ ಹೊತ್ತು ಸಾಕ್ತಾ ಇದ್ದಾರೆ. ಇಲ್ಲಿ ಆ ಮದುವೆ ಹೆಣ್ಣಿನ ಕಣ್ಣಲ್ಲಿ ಬರ್ತಕ್ಕಂಥ ನೀರಿನ ಹನಿಯ ಹಾಗೆ ಎಷ್ಟು ಮೃದುವಾಗಿ ಅದು ಕೆಳಗೆ ಬರುತ್ತೋ ಹಾಗೆ ಇವರು ಸಹ ಅದನ್ನು ಫೀಲ್ ಮಾಡಿಕೊಂಡು ಅವಳನ್ನು ಕ್ಯಾರಿ ಮಾಡಿ ತನ್ನ ತವರು ಮನೆಯಿಂದ ತನ್ನ ಗಂಡನ ಮನೆಗೆ ಹೊತ್ತು ಸಾಕ್ತಾ ಇದ್ದಾರೆ ಈ ಪಾಲನ್ಕ್ವಿನ್ ಬಿಯರರ್ಸ್. ಈ ಪದ್ಯದ ಒಂದು ಥೀಮ್ ಅಂದಾಗ ಆ ಪಾಲನ್ಕ್ವಿನ್ ಬಿಯರರ್ಸ್ ನಮ್ಮ ಟ್ರೆಡಿಷನ್ ಕಸ್ಟಮ್ಸ್, ನಮ್ಮ ಸಂಪ್ರದಾಯಗಳಲ್ಲಿ ಹಿಂದಿನ ಕಾಲದಲ್ಲಿ ಹೇಗೆ ಒಂದು ಹೆಣ್ಣನ್ನು ಹೊತ್ತು ಸಾಕ್ತಾ ಇದ್ರು, ಆ ಹೆಣ್ಣಿನ ಒಂದು ಭಾರವನ್ನು ಅವರು ಯಾವತ್ತೂ ಸಹ ಅನುಭವಿಸ್ತಾ ಇರಲಿಲ್ಲ ಅಂತಕ್ಕಂತಹ ಒಂದು ಒಳ ಅರ್ಥದಲ್ಲಿ ಈ ಪದ್ಯವನ್ನು ನೋಡಬೇಕಾಗುತ್ತೆ. ಇದು ಸರೋಜಿನಿ ನಾಯ್ಡು ಅವರು ಬರೆದಿರ್ತಕ್ಕಂತಹ ಪಾಲನ್ಕ್ವಿನ್ ಬಿಯರರ್ಸ್ನ ಒಂದು ಕನ್ನಡ ಸರಳ ಸಾರಾಂಶವಾಗಿರುತ್ತೆ. ಹಾಗೂ ಸ್ಕ್ರೀನ್ನ ಮೇಲೆ ಕಾಣ್ತಕ್ಕಂಥ ಈ PDF ಅನ್ನು ಸಹ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ತಪ್ಪದೇ ಒಂದು ಲೈಕನ್ನು ಕೊಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ ಅಂತ ತಿಳಿಸುತ್ತಾ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ಲರ್ನ್ ಈಸಿಲಿ ಚಾನಲನ್ನು ಫಾಲೋ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.